ಮನೆಗೆ ಬಂದ್ಬಿಟ್ಟು ಕೋಳಿನ ಒಂದು ಕೋಳಿ ಹಾಕ್ಬಿಟ್ಟು ಮನೆಗೆ ತೊಗೊಂಡು ಅಂತ ಹೋಗ್ತೀವಿ ನೋಡಿ. ಅದ್ರ ಅಂಗಡಿ ಅಂತೆ. ಸರಿ, ಇಲ್ಲೇ ರೆಗ್ಯುಲರ್ ಆಗಿ ತಗೊಳ್ಳೋದು ನಾವು, ಮಾಮೂಲಿ ಕಸ್ಟಮರ್ ನಾವು. ಕೋಳಿ ಹಾಕ್ಕೊಂಡು ಹೋಗ್ಬಿಡೋದು ಅಷ್ಟೇ. 1 kg ಎಲ್ಲ ತಗೊಳ್ಳಲ್ಲ, ಕೋಳಿನ ತಗೊಳ್ಳೋದು. ಇನ್ನು ಮನೆಗೆ ತಗೊಂಡೋಗಿ ಏನೇನು ಮಾಡ್ತಾರೆ ಅಂತ ಅಲ್ಲಿ ವೀಡಿಯೋ ಮಾಡಿ ಹಾಗೆ ಬಂದೆ. ಚಿಕನ್ ಎಲ್ಲ ಈಸ್ಕೊಟ್ಬಿಟ್ಟೆ ನಮ್ಮ ಅಮ್ಮ. ಚಿಕನ್ ಏನಮ್ಮ? ಚಿಕನ್ ಸಾರ ನೋಡಿ. ಚಿಕನ್ ಏನು? ಚಿಕನ್ ಕಬಾಬಾ? ಚಿಕನ್ ಕಬಾಬು, ಆಮೇಲೆ ಚಿಕನ್ ಸಾಂಬಾರು ಇವತ್ತು. ಸರಿ, ಇವಾಗ ಹೋಗಿ ಚಿಕನ್ ಎಲ್ಲ ಈಸ್ಕೊಟ್ಬಿಟ್ಟು ಬಂದೆ. ಹಂಗೆ ನಮ್ಮ ಎಲ್ಲ ಫ್ರೆಂಡ್ಸು ವೆಯ್ಟ್ ಮಾಡ್ತಾವ್ರೆ. ನಮ್ಮ ಡುಲ್ಲಿ, ಜಾಕೋ, ಸಿಂಬಾ ನೋಡಿ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಕಿಚನ್ ನೋಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. 3 ಜನ ಕಿಚನ್ ನೋಡ್ತಾ ಇದ್ದಾರೆ. ಗಮ್ಮಂತ ವಾಸನೆ ಬರ್ತೈತೆ, ಯಾವಾಗ ಹಾಕ್ತಾರೆ ಅಂತ ಈ ಥರ ಕಾಯ್ತಾ ಇದ್ದಾರೆ ಪಾಪ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಅಜ್ಜಿ ಎಲ್ಲಿ? ನಮ್ಮ ಅಜ್ಜಿ ನೋಡಿ, ಅಜ್ಜಿ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದಾರೆ. ರೂಮಲ್ಲಿ ಲೈಟ್ ಆಫ್ ಮಾಡಿಲ್ಲ, ಆಫ್ ಮಾಡಿಬಿಟ್ಟು ಬನ್ನಿ. ನಮ್ಮ ಮಾವ ಎಲ್ಲಿದ್ದಾರೆ ತೋರಿಸ್ಕೊಂಡು ಬನ್ನಿ. ಅವರು ಇವಾಗ ಬಂದಿದ್ದಾರೆ. ನಮ್ಮ ಮಾವ ನೋಡಿ ಉಯ್ಯಾಲದಲ್ಲಿ ಕೂತ್ಕೊಂಡಿದ್ದಾರೆ. ತಮಿಳ್ ಸೀರಿಯಲ್ ನೋಡ್ತಾ ಇದ್ದಾರೆ. ವಿಜಯ್ ಟಿ ವಿಯಲ್ಲಿ ಸೀರಿಯಲ್ ನೋಡ್ತಾ ಇದ್ದಾರೆ ನೋಡಿ. ಸೀರಿಯಲ್ ನೋಡ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು. ಸೀರಿಯಲ್ ಸ್ಟಾರ್ಟ್ ಆದರೆ ಒಂದು 10-10:30 ಗಂಟೆ ಯಾವುದು ನೋಡೋಕ್ಕೆ ಬಿಡಲ್ಲ. ಇದೊಂದು ಆ ಥರ. ಸರಿ, ಇವಾಗ ನಿಮಗೆ ಆಗೋಯ್ತಮ್ಮ? ಅಲ್ಲೇನು ಕಬಾಬಾ? ಇವ್ರು ನಮ್ಮಮ್ಮ, ಮೈ ಮದರ್ ಇಂಡಿಯಾ. ಲಿಂಬೆಹಣ್ಣು ಹಾಕಿದ್ದಾರೆ. ಆಮೇಲೆ ಕಬಾಬ್, ಹೋಮ್ ಮೇಡ್ ಕಬಾಬ್. ಬೇಳೆಗಳು, ಎಂಥ ಬೇಳೆಗಳು ತುಂಬ ಸಿಕ್ಕಿದ್ದಾರೆ ನೋಡಿ ಗಾಜಿನ ಗ್ಲಾಸಲ್ಲಿ. ಇದು ಫ್ರಿಜ್ಜು, ಅದು ಅಕ್ವಾಗಾರ್ಡು. ಹೊಗೆ ಬರ್ತೈತೆ. ಎಣ್ಣೆ ಹಾಕಿಲ್ಲಮ್ಮ. ಗೋಲ್ಡ್ ವಿನ್ನರ್ ಎಣ್ಣೆ ನೋಡಿ ಹೆಂಗಿದೆ. ನಾವು ಯೂಸ್ ಮಾಡೋದೇ ಗೋಲ್ಡ್ ವಿನ್ನರ್ ಎಣ್ಣೆನೇ. ನಮ್ಮಮ್ಮ ಇವಾಗ ಹಾಕ್ತಾರೆ. ಎಷ್ಟು ಹಾಕ್ತಾ ಇದ್ದಾರೆ ನೋಡಿ, ಹಾಕ್ತಾ ಇದ್ದಾರೆ. ಎಣ್ಣೆ ಹಾಕ್ತಾ ಇದ್ದಾರೆ. ಈ ಎಣ್ಣೆ ಬಿಸಿ ಆದರೆ ಕಬಾಬ್ ಆಗುತ್ತೆ. ಕಬಾಬ್ ಹಾಕ್ತಾರೆ. ಇದು ಬೆಳಗ್ಗೆದು ಚಪಾತಿ ಇನ್ನೂ ಇದೆ. ಆದರೆ ಬೆಳಗ್ಗೆದಲ್ಲ, ಇದು ಸಾಯಂಕಾಲ ಮಾಡಿದ್ದು ಚಪಾತಿ. ತಿರ್ಗಾ ಸಾಯಂಕಾಲ ಮಾಡಿದ್ರು ಚಪಾತಿ ನೋಡಿ. ಅಕ್ವಾಗಾರ್ಡಲ್ಲಿ ಏನೊಂದು ಇದಿದೆ ಅಂದರೆ ನೆಕ್ಸ್ಟ್ ಹೇಳ್ತೀನಿ ವೀಡಿಯೋದಲ್ಲಿ. ಟೈಮ್ ಬಂದ್ಬಿಟ್ಟು ಇವಾಗ 9:15 ಅಲ್ಲ, 9:15 ಆಗೈತೆ. 9:20. 9:20 ಆಗ್ತೈತೆ. ಇವಾಗ ಒಂದು ಆಗೋಯ್ತು, ಗ್ಯಾಸ್ ಖಾಲಿ. ಅಡುಗೆನೂ ಆಗೋಯ್ತು, ಗ್ಯಾಸು ಖಾಲಿ.